ಹಲೋ ವೆಲ್ಕಮ್ ಬ್ಯಾಕ್ ಟು ವರ್ಷ ಕನ್ನಡ ವ್ಲಾಗ್ಸ್. ಈಗ 5 ಗಂಟೆ ಆಗಿದೆ ಟೈಮು. ಆಲ್ರೆಡಿ 5 ಗಂಟೆ ಅಷ್ಟರೊಳಗೆ ಪಲಾವ್ ಕೂಡ ರೆಡಿ ಇತ್ತು. 4:15ಗೆ ಎದ್ದು ಪಲಾವೆಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿದೆ. ಇವಾಗ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇಬ್ರಿಗೂ, ಅಣ್ಣಂಗೆ ಮತ್ತು ಪುನಿಗೆ 2 ಬಾಕ್ಸ್ ಹಾಕ್ತೀನಿ. ಅಂದರೆ ಸೊ ಅವರು 6 ಗಂಟೆಗೆ ಹೋಗೋದ್ರಿಂದ 9 ಗಂಟೆಗೆ ಅಲ್ಲಿ ತಿನ್ಕೋತಾರೆ ಪಾರ್ಕಿಂಗಲ್ಲಿ. ಸೊ ಹಂಗಾಗಿ ಬೆಳಗ್ಗೆ ತಿನ್ನೋಕ್ಕಾಗಲ್ಲ ಅಂತ ಅವರಿಗೆ 2 ಬಾಕ್ಸ್ ಹಾಕ್ತೀನಿ. ಅಣ್ಣಂಗೆ ಬಾಕ್ಸಿಗೆ ಹಾಕಿ ಮಲಗ್ತೀನಿ ನಾನು. ಬಾಕ್ಸಿಗೆ ಹಾಕಿ ಅವ್ನು ತಿಂಡಿ ಹಾಕ್ಕೊಂಡು ತಿಂತಾನೆ. ದೋಸೆ ಗೀಸೆ ಇಂಥವೆಲ್ಲ ಆದರೆ ತಟ್ಟೆಗೆ ಹಾಕ್ಬಿಟ್ಟು ಮುಚ್ಚಿಟ್ಟು ಮಲ್ಕೋತೀನಿ. ಅವನಿಗೆ ಗೊತ್ತಾಗಲ್ಲಲ್ಲ ಅದಕ್ಕೆ. ಸೊ ಈ ಥರ ಪಲಾವು, ಟೊಮೊಟೊ ಬಾತು ಅಥವಾ ಚಿತ್ರಾನ್ನ ಈ ಥರ ಆದರೆ ಕಲಿಸ್ಬಿಟ್ಟು ಮುಚ್ಚಿಟ್ಟಿರ್ತೀನಿ, ಅವ್ನು ಹಾಕ್ಕೊಂಡು ತಿಂತಾನೆ. ಸೊ ಈಗ ಅಣ್ಣನ ಬ್ಯಾಗಿಗೂ ಕೂಡ ಹಾಕಿ ಇಟ್ಟಿರ್ತಾ ಇದ್ದೀನಿ. ಯಾಕೆಂದರೆ ನಾನು 4 ಗಂಟೆಗೆ ಎದ್ದಿರ್ತೀನಿ, ಮಲಗೋದು 1 ಗಂಟೆಲಿ ಮಲಗಿರ್ತೀನಿ. ಸೊ 3 ಅವರ್ 4 ಅವರಿಗೆಲ್ಲ ನಿದ್ದೆ ಆಗಿರಲ್ಲ. ಹಂಗಾಗಿ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಮಲ್ಕೋತೀನಿ. ಎದ್ಬಿಟ್ಟು ಆಮೇಲೆ ಪಾತ್ರೆ ಇದ್ದರೆ ತೊಳ್ಕೊತೀನಿ, ಮನೆ ಕೆಲಸ ಆಮೇಲೆ ಮುಂದುವರಿಸ್ತೀನಿ. ಈಗ ಪುನಿ ಕೂಡ ಹೊರಟ್ರು, ಬೆಳಕಾಗಿದೆ ಆಲ್ರೆಡಿ. ಮಗನೇ ಯಾಕೆ ದೊಡ್ಡನಾಗ್ತೀವಿ? ಇವ್ರ ಮ್ಯಾಕ್ ಹಚ್ಚಿದ ಕೂಡ ದೊಡ್ಡನಾಗ್ತೀಯಾ? ಅಯ್ಯೋ ಖುಷಿನಾ? ಇವಾಗ ಎದ್ದು ದೇವರು ಅಯ್ಯೋ ನಮ್ಮನೆ ಕಾಣ್ತೈತಾ? ಇನ್ನು ಚಿಕ್ಕದು ಕಾಣ್ತೈತೆ ನಮ್ಮನೆದು. ನಿನ್ನ ಮೇಲೆ ನಿಂತಿಯಲ್ಲ ಅದಕ್ಕೆ ಚಿಕ್ಕದು ಕಾಣಿಸ್ತೈತೆ. ಅದ್ಯಾರ ಮನೆ ಅದು? ಇದು ಅಯ್ಯೋ ಹೊಡವು. ಹಾಂ ಈಗ ನೋಡು, ಇದ್ಯಾರ ಮನೆ? ಹಾಂ ಮಗನೆ, ಇಲ್ಲೆಲ್ಲ ಕಲ್ಲಿದ್ದು ಹೆಂಗೆ ಬಿತ್ತು? ಮಳೆ ಬರ್ಬೇಕಾದ್ರೆ ಬಿದ್ವಾ ಅಂತ. ಮುಟ್ಬಾರ್ದು, ಕೈಯೆಲ್ಲ ಕೊಳೆ ಆಗುತ್ತೆ ಬಂಗಾರಿ, ಮುಟ್ಬೇಡ. ಏನು ಏನದು? ಕಾಂಪಿಟೇಷನು? ಯಾವ ಕಾಂಪಿಟೇಷನು? ಏನದು? ಹಂಗೆ ಹಿಂಗೆ ಹಂಗೆ ಎಂತ ಬೀನು? ಹಂಗಂದ್ರೇನು? ಇಲ್ಲ, ಅಷ್ಟು ಗೊತ್ತಿಲ್ಲ ನಂಗೆ. ಏನದು? ಹಂಗಂದ್ರೆ ಏನು? ಸಾರ್ಮೀನಾ? ಚಾಮೀನು ಹಂಗಂದ್ರೆ ಏನು? ಶಾಮಿಯಾನ ಆಗ್ತಾರಲ್ಲ ಅದ? ಅಯ್ಯೋ ದೇವ್ರೇ, ನಿನ್ನ ಭಾಷೆನೋ ನೀನು ನಂಗೊಂದು ಗೊತ್ತಾಗಲ್ವಲ್ಲೋ. ಶಾಮಿಯಾನ? ಚಾಮೀನು ಮದ್ವೆಗೆ ಆಗ್ತಾರಲ್ಲ ಅದ ಶಾಮಿಯಾನ? ಮತ್ತು ಚಾಮೀನು ಅಂದ್ರೆ ಏನಂತ ಅಂದ್ಕೊಳ್ಳೋದು ದೊರೆ? ನಿಂಗೆ ಗೊತ್ತೇ ಇರಲಿಲ್ವಾ? ಆಗಲ್ವೋ? ಕ್ಯಾತೆ ಮಾಡಿದ್ರೆ ಮಾತ್ರ ಕುಕ್ಕೋದು. ಏನು ಕೋಳಿ ಎಲ್ಲಿದ್ದಾವೆ? ಇಲ್ಲಿ ಇಲ್ಲ ಮಗನೆ. ಹೌದಾ? 20 ಇದಾವ? ಅಯ್ಯಪ್ಪ ಭಯ. ಫ್ರೆಂಡ್ಸ್, ನನ್ನ ಮಗ ಏನಾರು ಕೊಡು ಅಂತ ಅಂತಿದ್ದ. ಅದಕ್ಕೆ ಇವಾಗ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಅವನು ಬೋಂಡ ಆದರೆ ತಿನ್ನಲ್ಲ, ಈರುಳ್ಳಿ ಎಲ್ಲ ಸಿಗುತ್ತಲ್ಲ. ಸೊ ಹಾಗಾಗಿ ಬೋಂಡ ಆದರೆ ತಿನ್ನಲ್ಲ ಅವನು, ಅದಕ್ಕೆ ಬಜ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ನಾನು ಯಾವ ರೀತಿ ಬಜ್ಜಿ ಮಾಡ್ತೀನಿ ಅಂತ ನೋಡೋಣ.
ಲೆಟ್ಸ್ ಗೋ. ನಾವು ಬೋಂಡ ಅಲ್ವಾ ಬಜ್ಜಿ ಮಾಡೋಣ. ಬೋಂಡ ಅಂತಲೇ ಬರುತ್ತೆ ಬಾಯಿಗೆ ಯಾವಾಗಲೂ. ಈ ಥರ ಉದ್ದುದ್ದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಬೋಂಡದ ಮೆಣಸಿನ್ಕಾಯಿನ. ಇದನ್ನು ನಾವು ಎಷ್ಟು ಬೇಕೋ ಅಷ್ಟನ್ನು ಹೆಂಗೆ ಬೇಕೋ ಹಂಗೆ ಕಟ್ ಮಾಡ್ಕೋಬೋದು. ಅಂದರೆ 2 ಭಾಗನಾದರೂ ಮಾಡ್ಕೋಬೋದು, 4 ಭಾಗನಾದರೂ ಮಾಡ್ಬೋದು. ಅಡ್ಡಡ್ಡ ಬೇಕಾದರೂ ಸಣ್ಣದಾಗಿ ಪೀಸ್ ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಕಂಫರ್ಟಬಲ್ ಹಂಗೆ ಮಾಡ್ಕೋಬೇಕು. ಸೊ ನಾನು ಈ ಥರ ಮಾಡ್ಕೋತಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೆರೆಸಿ ಇಟ್ಟಿರ್ತೀನಿ, ಯಾಕೆಂದರೆ ಉಪ್ಪು ಹಿಡಿಯಲ್ಲ ಇದಕ್ಕೆ. ಹಾಗಾಗಿ ಉಪ್ಪನ್ನು ಕಲಸಿ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿಟ್ರೆ ಚೆನ್ನಾಗಿ ಉಪ್ಪು ಹತ್ಕೊಳ್ಳುತ್ತೆ ಅದಕ್ಕೆ. ಆಮೇಲೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಈಗ ನಾನು ಆಶೀರ್ವಾದ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. ಇದರಲ್ಲಿ ಯಾವುದೇ ರೀತಿ ಗಂಟು ಇಲ್ದಿರೋ ಥರ ನೋಡಿ ಜರಡಿ ಬೇಕಾದರೂ ಇಟ್ಕೋಬೋದು. ನಾನು ಜರಡಿ ಇಟ್ಕೋತಾ ಇಲ್ಲ. ಹಂಗೆ ಕೈಯಲ್ಲಿ ನೋಡಿದೆ, ಏನು ಯಾವುದು ಡಸ್ಟ್ ಎಲ್ಲ ಇರೋದಿಲ್ಲ. ಇದೆಲ್ಲ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಬಂದಿರುತ್ತೆ. ಸೊ ಗಂಟು ಇಲ್ದಂಗೆ ಒಂದು ಸಲ ಕೈ ಆಡ್ಕೊಳ್ಳಿ. ಆಮೇಲೆ 1 ಸ್ಪೂನ್ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ತುಂಬ ಗರಿಗರಿಯಾಗಿ ಬರುತ್ತೆ, ಸಾಫ್ಟಾಗಿ ಬರುತ್ತೆ ಕೂಡ. ಆಮೇಲೆ ಎಷ್ಟು ಬೇಕಷ್ಟು ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಚಿಟಿಕೆ ಅಷ್ಟು ಸೋಡಾನ ಹಾಕ್ಕೋತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜೀರಿಗೆನ ಕ್ರಷ್ ಮಾಡಿ ಹಾಕ್ಕೋತಾ ಇದ್ದೀನಿ. ಈ ಜೀರಿಗೆ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಟೈಮಲ್ಲಿ ನೀವು ಎಣ್ಣೆ ಕಾಯಕ್ಕಿಟ್ಟಿದ್ರೆ 1 ಸ್ಪೂನ್ ಎಣ್ಣೆ ಕೂಡ ಹಾಕ್ಕೋಬೋದು. 1 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ. ನಾನು ಹಾಕ್ಕೊಂಡಿಲ್ಲ, ಅಂದರೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ ಮರ್ತುಬಿಟ್ಟೆ, ಆಮೇಲೆ ನೆನಪಿಸ್ಕೊಂಡೆ. ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರೋ ಥರ ಕಲಿಸ್ಕೊಳ್ಳಿ. ಚೆನ್ನಾಗಿರ್ಬೇಕು, ಅದು ಗಂಟಿರಬಾರ್ದು. ಗಂಟಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ನೋಡ್ತಾ ಇದ್ದೀರಲ್ಲ, ಅಷ್ಟು ನೀಟಾಗಿ ಹಿಂಗೆ ಕಲಿಸ್ಕೋಬೇಕು. ಇನ್ನು ಹಾಕಿದ್ರೆ ಚಮಚದಲ್ಲಿ ಹಿಟ್ಟನ್ನು ಹಿಂಗೆ ಹನಿಯಾಗಿ ಬೀಳಬೇಕು. ಆ ಥರ ಆ ಕನ್ಸಿಸ್ಟೆನ್ಸಿಲಿ ಇರಬೇಕು. ಅದ ನೋಡಿಕೊಂಡು ಇವಾಗ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಒಂದ್ಸಲ ನೋಡ್ತಾ ಇದ್ದೀನಿ ಅದು ಎಣ್ಣೆ ಕಾದಿದೆ ಅಂತ. ಕಾದಿದೆ. ಸೊ ಈಗ ಬೋಂಡನ ಹಾಕ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಸಖತ್ ಇಷ್ಟ ಬಜ್ಜಿ ಅಂದರೆ. ಬೋಂಡ ಅನ್ನೋದೇ ಬರುತ್ತೆ ಬಾಯಿಗೆ ಯಾವಾಗಲೂ. ಬೋಂಡನೇ ಮಾಡಿ ಅಭ್ಯಾಸ ಅಲ್ವಾ, ಅದಕ್ಕೆ ಬಜ್ಜಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಆಲೂಗಡ್ಡೆದು ಸ್ವಲ್ಪ ಮಾಡಿದೆ, ಯಾಕೆಂದರೆ ಪುನರ್ವು ತಿನ್ನಲ್ವಲ್ಲ, ಮೆಣಸಿನ್ಕಾಯಿ ಬಿಡಿಸಿ ಕೊಡಬೇಕು. ಆಮೇಲೆ ಅದು ಪಡಲ್ಲ ಅವನು. ಬೋಂಡ ಆದರೆ ಇಷ್ಟಪಡಲ್ಲ, ಬಜ್ಜಿ ಆದರೆ ಇಷ್ಟಪಡ್ತಾನೆ. ಬಟ್ ಬಿಡಿಸ್ಕೊಡ್ಬೇಕು. ಆಮೇಲೆ ಅವ್ನಿಗೆ ಒಂದೊಂದ್ಸಲ ಇಷ್ಟ ಆಗೋದಿಲ್ಲ, ಒಂದೊಂದು ಖಾರ ಬಂದುಬಿಟ್ಟಿರುತ್ತಲ್ಲ ಮೆಣಸಿನ್ಕಾಯಿ. ಅದಕ್ಕೆ ಆಲೂಗೆಡ್ಡೆದು ಕೂಡ ಮಾಡ್ತಾಯಿದ್ದೀನಿ ಪುನರ್ವುಗೆ. ತುಂಬ ಇಷ್ಟಪಟ್ಟು ತಿಂತಾನೆ ಅವನು. ಬೇರೆ ಸ್ವೀಟ್ ಐಟಮ್ಸ್ ಆದರೆ ಅಷ್ಟು ಇಷ್ಟಪಡಲ್ಲ ಅವನು. ನನಗೆ ಬೇಡ ಅಂತ ಹೇಳ್ತಾನೆ. ಟೂಟಿ ಫ್ರೂಟಿ ಮಾಡಿದ್ನಲ್ಲ ಅದನ್ನು ಕೊಟ್ಟೆ. ಆಮೇಲೆ ಅದು ಸ್ವಲ್ಪ ಇನ್ನೂ ಡ್ರೈ ಆಗಬೇಕಿತ್ತು. ಇದನ್ನು ಬೇಡ, ಇದು ಚೆನ್ನಾಗಿಲ್ಲ ಅಂತ ಹೇಳ್ದೆ. ಇನ್ನೂ ಸ್ವಲ್ಪ ಡ್ರೈ ಆದಮೇಲೆ ಇಷ್ಟಪಡ್ತಾನೆ ಅಂದ್ಕೊಂಡು ಅದನ್ನು ಮತ್ತೆ ಹಂಗೆ ಡ್ರೈ ಮಾಡೋಕ್ಕಿಟ್ಟಿದ್ದೆ. ಈಗ ನೋಡಿ ಬೋಂಡನೂ ಕೂಡ ಹಾಕ್ಕೊಂಡಿದ್ದೀನಿ. ಸ್ನ್ಯಾಕ್ಸ್ ಟೈಮಿಗಂತೂ ಏನಾದರೂ ಒಂದು ಇರಲೇಬೇಕು ಅಂತ ಅನಿಸ್ತಿರುತ್ತೆ. ಆ ಟೈಮಲ್ಲಿ ಈಸಿಯಾಗಿ ಬಜ್ಜಿನ ಮಾಡ್ಕೋಬೋದು. ಬೋಂಡ ಅನ್ನೋದೇ ಬರ್ತಿದೆ, ಸಾರಿ. ಬಜ್ಜಿ ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಅಂದರೆ ವಾರಕ್ಕೊಂದಿನ ಅಥವಾ 15 ದಿನಕ್ಕೊಂದಿನ ಆದರೆ ಓಕೆ. ಯಾಕೆಂದರೆ ಜಾಸ್ತಿ ಆಯಿಲ್ ಐಟಮ್ ಕೂಡ ತಿನ್ನಬಾರ್ದು. ಯಾವುದು ಇವಾಗ ಪರಿಶುದ್ಧತೆ ಇರೋದಿಲ್ಲ, ಹೇಳ್ತಾರೆ ಅಷ್ಟೇ ಪರಿಶುದ್ಧವಾಗಿ ಮಾಡಿದ್ದಾರೆ ಅಂತ. ಯಾವುದು ಎಲ್ಲ ಕೆಮಿಕಲಿಂದನೇ ಮಾಡಿರ್ತಾರೆ. ಸೊ ನಮಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಷ್ಟು ಮಾತ್ರ ತಿನ್ನಬೇಕು. ಈಗ ಬಜ್ಜಿ ಕೂಡ ರೆಡಿ ಆಯಿತು. ಇದು ಯಾಕೆ ನನಗೆ ಬೋಂಡ ಅಂತ ಬರ್ತಿದೆ ಅಂತ ಗೊತ್ತಿಲ್ಲ. ಸೊ ಬಜ್ಜಿ ಅಂತೂ ಸಖತ್ತಾಗಿದೆ. ಟೀ ಜೊತೆ ಮಸ್ತಾಗಿತ್ತು. ಟೇಸ್ಟ್ ಅಂತೂ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಬಿಸಿ ಬಿಸಿ ಬೋಂಡ ಟೀ ಮಸ್ತ್. ವಾವ್, ಅಲ್ಟಿಮೇಟ್, ಸಕ್ಕತ್ತಾಗಿದೆ. ನನ್ನ ಹೆಸರು ಬರೀತೀಯಾ? ಹಂಗ ನನ್ನ ಹೆಸರು ಬರೀ ಇನ್ನೊಂದ್ಸಲಿಯ. ಅಪ್ಪ ಇಲ್ಲಿ ಬರೀಯಪ್ಪ. ನನ್ನ ಅಕ್ಷರಗಳು ಅಪ್ಪ, ನಾನು ಎಷ್ಟು ಕಷ್ಟಪಟ್ಟು ಬರ್ದಿದ್ದೆ ಗೊತ್ತಾ? ಇದೆಲ್ಲ ಎಷ್ಟು ಕಷ್ಟಪಟ್ಟು ಬರ್ದಿದ್ದೆ ಗೊತ್ತಾ ನಿಂಗೆ? ಗೊತ್ತೇನೋ? ಅಪ್ಪ ದೇವರು ಸುಮ್ಮನೆ ಇರು. ನಂದು ಇರು ಅವ್ವ, ಇದು ನಂದು ಮಗನೇ. ಮಾರ್ಕೆಟಿಂದ ನಿಂದ ಎಷ್ಟು ರೂಪಾಯಿ ಕೊಟ್ಟು ತಂದಿದ್ದೆ? 3 ರೂಪಾಯಿ.
ಅಪ್ಪ ಎಷ್ಟು ಕಷ್ಟಪಟ್ಟು ಬರ್ತಿದ್ದೆ ಮಗನೇ ಇದೆಲ್ಲ ನಾನು. ಇದೆಲ್ಲ ಯಾರು ಈ ಥರ ಎಲ್ಲ ಬರ್ತಿರೋದು ಯಾರು ಗೀಚಕ್ಕಿರೋದೆಲ್ಲ ಯಾರು ನೀನಾ? ಅಪ್ಪ ಅಪ್ಪ ಅಮ್ಮ ಇಲ್ಲಿ ಅಮ್ಮ ಅಮ್ಮ ಇಲ್ಲಲ್ಲ ಅಮ್ಮ ಇಲ್ಲಿ ಹಂಗಾಕದ ಕ್ಯೂಟಿ. ಹಾಂ ಈಗ ಜನ ಮೇಯ್ತಿದ್ದಿಲ್ಲ. ಮೇವು ತಿಂತಿಲ್ವಾ? ಹಾಕ್ಬೇಕಿತ್ತು ಒಂದು ಸ್ವಲ್ಪವ. ತಿಂದಿಲ್ಲ. ಈಗೇನು ಮಾಡೋದು? ಗೊತ್ತಿಲ್ಲಮ್ಮ. ಡಾಕ್ಟ್ರಿಗೆ ಫೋನ್ ಮಾಡಬೇಕಿತ್ತು. ಫೋನ್ ಮಾಡಿದ್ರೆ ಬರಲ್ಲ. ಮತ್ತೆ ಹೋಗ್ಬೇಕು ಅಂದ್ರಂತೆ. ಮತ್ತೀಗ ಯಾರಿಗೆ? ಇವರಿಗೆ ಎಸ್ ಬಿದ್ರಿಗೆ ಫೋನ್ ಮಾಡಬೇಕಿತ್ತು. ಅವ್ರಿಗೂ ಇಂಪಾರ್ಟೆಂಟ್ ಕೆಲಸ ಐತಂತ. ಮತ್ತೀಗ ಏನು ಮಾಡೋದು? ಹೊಸ ಮೇವು ಹಂಗಾರೆ ನೀರು ಕುಡಿತಾ? ಕುಡಿತಾ ಇಲ್ಲ. ಮುಸ್ರೆ ಅವರು ಕುಡಿತಾರೆ. ಯಾರು ತಿಂತಿಲ್ಲ ಬೆಳಗಿಂದ ಏನೂ ತಿಂತ ಇಲ್ವಾ? ಪುಟ್ಟಿ ಅದು ತಿಂತ ಇಲ್ಲ. ಪುಟ್ಟಿನೂ ತಿಂತ ಇಲ್ವಾ? ಈಗ ಯಾವ್ದು ಮೇವು ಬಿಟ್ಟಿರೋದು? ಕೆಂದಿನಾ? ಪುಟ್ಟು ಚೆನ್ನಾಯ್ತಾ? ಈಗ ಕೆಂದಿಗೆ ಈಗ ಹಂಗಾರೆ ಆಸ್ಪತ್ರೆಗೆ ಹೊಡ್ಕೊಂಡು ಹೋಗಿ ಬರೋ ಗತ್ಲಾಗಿ. ಹೌದಾ? ಈಗ ಏನು ಮಾಡೋದು? ಗೊತ್ತಿಲ್ಲ. ಸರಿ ಬಿಡು, ಬರ್ತೀನಿ, ಆಸ್ಪತ್ರೆಗೆ ಹೊಡ್ಕೊಂಡು ಹೋಗೋಣ. ಆಟ ಆಡ್ತಾಳ ಅವಳು. ಅದಕ್ಕೆ ಏನು ಮಾಡ್ಬೇಕು ನಾನು? ನೀನು ಕಲ್ತ್ಕೋಬೇಕು ಪ್ರೀತಿ ಮಾಡೋದ. ಯಾರನ್ನ ಪ್ರೀತಿ ಮಾಡೋದ? ಯಾರನ್ನ ಪ್ರೀತಿ ಮಾಡಬೇಕು? ನೀನು ಪ್ರೀತಿ ಮಾಡಬೇಕಾ? ನಾನು ಪ್ರೀತಿ ಮಾಡ್ತಿದ್ದೀನಲ್ಲ ನಿನ್ನ. ಯಾವಾಗಲೂ ಟಿ ವಿ ನೋಡ್ತಾರಾ? ಕಣ್ಣು ನೋವು ಬರಲ್ವಾ? ಹಾಂ, ಮ್ಯಾಚು? ನೀನು ಮ್ಯಾಚ್ ನೋಡ್ತೀಯಾ? ಏನು ಮ್ಯಾಚು? ಏನು ಮ್ಯಾಚ್ ಅಂತ ಹೇಳಿ ಫಸ್ಟು. ಹಾಂ, ಕ್ರಿಕೆಟ್ ಮ್ಯಾಚ್ ನೋಡ್ಬೇಕಾ? ಕ್ರಿಕೆಟ್ ಮ್ಯಾಚು? ಕ್ರಿಕೆಟ್ ಮ್ಯಾಚು ನೋಡೋವಷ್ಟು ದೊಡ್ಡದಾಗಿದೆಯಾ ನೀನು? ಓ ಮ್ಯಾಚ್ ನೋಡೋ ಚಿಕ್ಕ ಬಂಟಿ ಬರಲ್ಲ ಇವಾಗ. ಸೀರಿಯಲ್ ಎಲ್ಲ ಮುಗಿದ್ಮೇಲೆ ಚಿಕ್ಕ ಬಂಟಿ ಬರೋದು. ಊಟಕ್ಕೆ ಹೋಗಿರ್ತಾರೆ ಅಂತ ಹೇಳಿಲ್ವಾ ನೀನು ನನಗೆ ಅವತ್ತು? ಚಿಕ್ಕ ಬಂಟಿ ಎಲ್ಲ ಊಟಕ್ಕೆ ಹೋಗಿರ್ತಾರೆ. ಅವ್ರು ಹಗ್ಲೆಲ್ಲ ನೀನು ನೋಡಿರ್ತೀಯಲ್ಲ, ಹಗ್ಲೆಲ್ಲ ಬಂದಿರ್ತಾರಲ್ಲ, ಅದಕ್ಕೆ. ನಾಯಿ ಬೊಬ್ಬು ನಾಯಿ ಇದು. ಸುಮ್ಮನಿರು, ನಾನು ಟ್ರೈಪೋಡ್ ಇಡು ನಾನು ಟ್ರೈಪೋಡ್ ಸುಮ್ಮನೆ. ಯಾಕೆ? ಒಲೆ ಬಿಟ್ರೆ ದುಡ್ಡು ಎಷ್ಟು ಕೊಟ್ಟಿದ್ದೆ? ಕಷ್ಟಪಟ್ಟು? ಹೌದಾ? ಕಷ್ಟಪಡಕ್ಕೆ ಎಲ್ಲಿಗೆ ಹೋಯ್ದೆ? 2000 years later. ಅಡುಗೆ ಮಾಡೋ ಅರ್ಜೆಂಟಲ್ಲಿ ಯಪ್ಪ ಎಂಥ ಕೆಲಸ ಮಾಡಿಕೊಂಡೆ ಅಂತಂದರೆ, ಬಸ್ಸಾರು ಮಾಡಿದ್ದೆ, ಕೋಸು ಮತ್ತು ಬೇಳೆ ಹಾಕಿ. ಅದನ್ನ ವೀಡಿಯೋ ಕೂಡ ಶೂಟ್ ಮಾಡ್ಕೊಂಡಿರಲಿಲ್ಲ. ಬಸ್ಸಾರು ಮಾಡಿದೆ. ಬಸ್ಸಾರು ಮಾಡಿ ಚೆನ್ನಾಗಿ ಕುದಿಸಿ ಎತ್ತಿಡೋಣ ಅಂತ ಹೋದೆ. ನಾನು ಮಾಡ್ತಿರೋ ಪಾತ್ರೆ ಸ್ಟೀಲ್ ತಪ್ಪಲೆ. ಸೊ ಅದು ಸ್ಟಿಕ್ಕಲ್ಲಿ ಅದೇ ಆ ಕಡೆ ಇಕ್ಲ ಇರುತ್ತಲ್ಲ, ಅಂದರೆ ಬಿಸಿ ಪಾತ್ರೆನೇ ಇಟ್ಕೊಳ್ಳೋದು. ಆ ಪಾತ್ರೆಲಿ ಇಟ್ಕೊಳ್ಳೋಕೆ ಹೋಗಿ ಕೆಳಗಡೆ ಇಡೋಕ್ಕೆ ಹೋಗಿ ಢಮ್ ಅಂತ ಚೆಲ್ಲಿದೆ. ಅದು ನೋಡಬೇಕಿತ್ತು ಯಪ್ಪ, ಹೊಟ್ಟೆ ಉರಿದೋಯ್ತು. ಸ್ವಲ್ಪನೇ ಸಾಂಬಾರು ಉಳ್ಕೋತು, ಎಲ್ಲ ಚೆಲ್ಲೋಗ್ಬಿಟ್ಟಿತ್ತು. ಹೊಟ್ಟೆ ಉರಿದೋಯ್ತು. ಆ ಹೊಟ್ಟೆ ಉರಿದೋಯ್ತು ಅನ್ನೋದಕ್ಕಿಂತ ಕಷ್ಟಪಟ್ಟು ಮಾಡಿದ್ದು, ನಾಳೆಗೂ ಆಗುತ್ತೆ ಅಂತ ಹೇಳಿ ಮಾಡಿದ್ದೆ. ಅದು ನೋಡಿದ್ರೆ ಅದು ಚೆಲ್ಲೋಗ್ಬಿಡ್ತು.
ಅಷ್ಟರೊಳಗೆ ಅಣ್ಣ ಬಂದ. ಅವನಿಗೆ ಓರಿಯೋ ಬಿಸ್ಕೆಟ್ ತೊಗೊಂಬಂದಿದ್ದ. ದಿನ ಏನಾದರೂ ಒಂದು ತರ್ತಾನೆ ಇರ್ತಾನೆ. ನನಗೇನು ತಂದಿದೆಯೋ ಕೊಡೋ ಅಂತ ಕೇಳ್ತಾ ಇರ್ತಾನೆ. ಪುನರು ನೀನೇ ನನಗೆ ಹೇಳಿದ್ದೇನೋ ಅಂತ ಅವನು ಹೇಳ್ತಾ ಇರ್ತಾನೆ. ತಮಾಷೆ ಆಗಿರುತ್ತೆ. ಸೊ ಊಟ ಟೈಮ್ ಕೂಡ ಆಯಿತು. ಮುದ್ದೆ ಎಲ್ಲ ಕಟ್ಟಿದೆ ನಾನು. ಅನ್ನ ಎಲ್ಲ ಮಾಡಿದೆ. ಇವಾಗ ಟೈಮ್ ಬಂದಲ್ಲ 10:30 ಆಗ್ತಾ ಬಂತು. ಇವತ್ತು ಲೇಟಾಗೆ ಮಾಡೋಣ ಅಂತ ಹೇಳಿ ಮಾಡಿದೆ. ಬಸ್ಸಾರು ಬೇರೆ ಅಲ್ವಾ, ಲೇಟ್ ಆಯಿತು ಸ್ವಲ್ಪ. ಸೊ ಪುನರ್ ಬಿಸ್ಕೆಟ್ ತಿಂತೀನಿ ಅಂತ ಹೇಳ್ತಿದ್ದ. ಅವನು ಅಳ್ತಾನೆ ನೆನ್ನೆ ಥರ ಅಂತ ಹೇಳಿ ಕೊಟ್ಟೆ. ಆಮೇಲೆ ಊಟ ಮಾಡಿಸಿದ್ರೆ ಆಯಿತು. ಲೇಟಾಗಿ ಸ್ವಲ್ಪ ಮಲಗೋದೇ ಲೇಟ್ ಅಲ್ವಾ ಅಂತ ಹೇಳಿ ಆಮೇಲೆ ಲೇಟಾಗಿ ಊಟ ಮಾಡಿಸೋಣ ಅಂತ ಹೇಳಿ ಇವಾಗ ನಾವು ಊಟಕ್ಕೆ ಕೂತಿದ್ದೀವಿ. ಬಿಸಿ ಬಿಸಿ ಬಸ್ಸಾರು, ಮುದ್ದೆ, ಬಜ್ಜಿ. ಅಣ್ಣಂಗೆ ಹಾಕಿರಲಿಲ್ವ, ಅದಕ್ಕೆ ಬಿಸಿದು ಮತ್ತೆ ಒಂದು 4 ಹಾಕಿದೆ. ಅವಾಗ ಬರೀ ಒಂದು 4 ಮಾಡ್ಕೊಂಡಿದ್ದೆ ಅಷ್ಟೇ. ಇವತ್ತು ವ್ಲಾಗ್ ಕೂಡ ಇಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.